ಹಾಯ್, ಇವತ್ತೊಂದು ಇಂಟ್ರೆಸ್ಟಿಂಗ್ ಕೇಸ್ ಬಗ್ಗೆ ಮಾತಾಡೋಣ. ಇವ್ರಿಗೆ 21 ವರ್ಷ. ಇವರು ನಮ್ಮ ನಾರ್ತ್ ಕರ್ನಾಟಕ ಇಂದ ಬಂದಿದ್ದು. ಅವ್ರಿಗೆ ಶೋಲ್ಡರ್ ಪೇಯ್ನ್ ಆದಾಗ ಇನಿಷಿಯಲ್ ಆಗಿ ಅವ್ರದನ್ನ ತೋರಿಸ್ಕೊಳ್ಳೋದನ್ನ ಸ್ವಲ್ಪ ನಿಧಾನ ಮಾಡಿ, ಮತ್ತು ಆ ವಿಲೇಜಲ್ಲಿ ಅಂಥ ಮೆಡಿಕಲ್ ಫೆಸಿಲಿಟಿ ಇಲ್ದೋಗಿರೋದ್ರಿಂದ ಅವರ ಮೂಳೆಯಲ್ಲಿ ಒಂದು ಆಸ್ಟಿಯೋಸಾರ್ಕೋಮಾ ಇದೆ ಅನ್ನುವಂಥ ಕ್ಯಾನ್ಸರ್ ಡಿಟೆಕ್ಟ್ ಆಗುವಷ್ಟರಲ್ಲಿ ಅದು ಕ್ಯಾನ್ಸರ್ ತುಂಬ ದೊಡ್ಡದಾಗಿ ಆಲ್ಮೋಸ್ಟ್ ಫುಟ್ಬಾಲ್ ಸೈಜಷ್ಟು ರೀಚ್ ಆಗಿತ್ತು. ಸೊ ಅದಾದಮೇಲೆ ಅವ್ರಿಗೆ ಬೇರೆ ಹಾಸ್ಪಿಟಲ್ಲಿ ಕೀಮೊಥೆರಪಿನ ಕೊಟ್ಟಿದ್ರು. ಸೊ ಕೀಮೊಥೆರಪಿ ಕೊಟ್ಟು ಆ ಟ್ಯೂಮರ್ ಅಷ್ಟು ದೊಡ್ಡದು ಇದ್ದಿದ್ದರಿಂದ ಅವ್ರಿಗೆ ಕೈನ ತೆಗಿಬೇಕು, ಹಂಗಂದ್ರೆ ಶೋಲ್ಡರಿಂದ ಕೆಳಗಡೆ ಕಂಪ್ಲೀಟ್ ಕೈನ ರಿಮೂವ್ ಮಾಡಬೇಕು ಅನ್ನೋಂಥ ಒಂದು ಸರ್ಜರಿನ ಅಡ್ವೈಸ್ ಮಾಡಿದರು. ಸೊ ಅವ್ರು ಇನ್ನೂ ಒಂದೆರಡು ಕಡೆ ಅವರು ಒಪಿನಿಯನ್ನ ತೊಗೊಂಡಿದ್ರು, ಎಲ್ಲ ಕಡೆ ಕೈನ ತೆಗೆಯುವಂಥ ಒಂದು ಸರ್ಜರಿನೇ ಅಡ್ವೈಸ್ ಮಾಡಿದರು. ಸೊ ಅವ್ರ ಪೇಷಂಟ್ ನಮ್ಮ ಹತ್ರ ಬಂದಾಗ ನಾವು ಅವ್ರದ್ದು CT ಮತ್ತು MRI ಸ್ಕ್ಯಾನ್ನ ಕಂಪ್ಲೀಟಾಗಿ ಡೀಟೇಲ್ ಆಗಿ ಅನಲೈಸ್ ಮಾಡಿದ್ವಿ. ಕೈಯಲ್ಲಿ ಇರೋ ಹಂಗಂದ್ರೆ ಶೋಲ್ಡರಲ್ಲಿ ಇರೋ ರಕ್ತನಾಳ ಮತ್ತು ನರ ಇದು ತುಂಬ ಇಂಪಾರ್ಟೆಂಟ್. ಸೊ ಇವರಲ್ಲಿ ರಕ್ತನಾಳ ಮತ್ತು ನರ ಎರಡು ಟ್ಯೂಮರಿಂದ ಡ್ಯಾಮೇಜ್ ಆಗಿರಲಿಲ್ಲ, ಆ ಟ್ಯೂಮರ್ಗೆ ಸ್ಟಕ್ ಆಗಿತ್ತು. ಸೊ ಒಂದು ಉಳಿಸೋವಂಥ ಒಂದು ಚಾನ್ಸ್ ಇತ್ತು. ಸೊ ಆ ಚಾನ್ಸ್ನ ತಗೊಂಡು ಒಂದು ಮೇಜರ್ ಸರ್ಜರಿ ಮಾಡಿ, ಆಲ್ಮೋಸ್ಟ್ ಒಂದು 5 to 6 hours ನಡೆದಿರುವಂಥ ಸರ್ಜರಿ. ಅವರ ಕೈಯಲ್ಲಿದ್ದ ಇಂಪಾರ್ಟೆಂಟ್ ನರುಗಳು ಮತ್ತು ಆರ್ಟ್ರಿ ಮತ್ತು ವೇನ್ ಅಂತ ಹೇಳ್ತೀವಿ, ರಕ್ತ ಸಂಚಲನೆಗೆ ಆಗುವಂಥದ್ದು, ಅದನ್ನು ನಾವು ಉಳಿಸಿ ಆ ಟ್ಯೂಮರ್ ಶೋಲ್ಡರ್ ಟ್ಯೂಮರ್ನ ಕಂಪ್ಲೀಟಾಗಿ ರಿಮೂವ್ ಮಾಡಿದ್ವಿ. ಅದಕ್ಕೆ ಕಾರಣ ನಾವು ಅವರ ಕೈನ ಉಳಿಸೋದಕ್ಕೆ ಆಯಿತು. ಟ್ಯೂಮರ್ ಶೋಲ್ಡರಲ್ಲಿ ಅಷ್ಟು ದೊಡ್ಡದಿದ್ದರಿಂದ ಅವ್ರಿಗೆ ಶೋಲ್ಡರಲ್ಲಿ ಮೂವ್ಮೆಂಟ್ ಇರೋದಿಲ್ಲ ಈ ಸರ್ಜರಿ ಆದಮೇಲೆ, ಬಟ್ ಅವ್ರಿಗೆ ಎಲ್ಬೋ ಮತ್ತು ರಿಸ್ಟಲ್ಲಿ ಎಕ್ಸಲೆಂಟ್ ಫಂಕ್ಷನ್ ಇರುತ್ತೆ. ಸೊ ಅವರು ತಮ್ಮ ಎಲ್ಲ ಡೈಲಿ ಆ್ಯಕ್ಟಿವಿಟೀಸ್ನ ಮಾಡ್ಬೋದು. ನಾಟ್ ಓನ್ಲಿ ಡೈಲಿ ಆ್ಯಕ್ಟಿವಿಟೀಸ್, ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು, ಅವರು ತಮ್ಮ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಟ್ರ್ಯಾಕ್ಟರ್ ಅನ್ನೋ ಒಂದು ದೊಡ್ಡ ವೆಹಿಕಲ್ನ ಓಡಿಸ್ತಾ ಇದ್ದಾರೆ. ಸೊ ಆಲ್ವೇಸ್ ರಕ್ತನಾಳ ಮತ್ತು ನರುಗಳು ಫ್ರೀ ಇತ್ತು ಅಂತಂದರೆ ನಾವು ಕೈ ಅಥವಾ ಕಾಲನ್ನ ಉಳಿಸುವಂಥ ಸರ್ಜರಿನ ಮಾಡಬಹುದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಸೊ ಬೋನ್ ಕ್ಯಾನ್ಸರಲ್ಲಿ ಬೇಗ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿದರೆ ಇನ್ನೂ ಒಳ್ಳೆ ಫಂಕ್ಷನಲ್ ಔಟ್ಕಮ್ನ ನಾವು ಕೊಡ್ಬೋದು. ಸೊ ಯಾವುದೇ ಪ್ರಾಬ್ಲಮ್ ಇದ್ದರೂ ನಿಮ್ಮ ಆರ್ಥೋಪೆಡಿಕ್ ಆಂಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ. ಥ್ಯಾಂಕ್ ಯು.